ಹಾಯ್ ಗುರು, ನಮಸ್ತೆ. ಕನ್ನಡ ಚಿತ್ರರಂಗದಲ್ಲಿ ಏನೋ ಒಂದು ಸುನಾಮಿ ತರ ಸಂಭ್ರಮನೆ ಮೂಡ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ ಇತ್ತೀಚೆಗೆ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಡಿ ಬಾಸ್ ಫ್ಯಾನ್ಸ್ ಹಬ್ಬ ಮಾಡ್ತಾ ಇರ್ಬೇಕಾದ್ರೆ ಇವತ್ತು ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಕಿಚ್ಚನ ಅಭಿಮಾನಿಗಳು ಹಬ್ಬನೇ ಮಾಡ್ಕೊಂತ ಇದಾರೆ ಅಂತ ಹೇಳ್ಬೋದು ಗುರು. ಯಾಕಂದ್ರೆ ಮಾರ್ಕ್ ಟ್ರೈಲರ್ ನಾನ್ ನೋಡಿದೆ, ನಿಜಕ್ಕೂ ಸಖತ್ತಾಗಿ ಚಿಂದಿ ಆಗಿದೆ ಗುರು. ಡೆವಿಲ್ ಸಿನಿಮಾದ ಟ್ರೈಲರ್ ಮತ್ತೆ ಮಾರ್ಕ್ ಸಿನಿಮಾದ ಟ್ರೈಲರ್ ಎರಡು ಕೂಡ ಚಿಂದಿಯಾಗಿ ಉಡಿಸಾಗ್ತಾ ಇದೆ. ಯಾಕಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಹಬ್ಬದ ವಾತಾವರಣ. ಇನ್ನೊಂದು ಟ್ರೈಲರ್ ಗಾಗಿ ವೇಟ್ ಮಾಡ್ತಾ ಇದೀವಿ. 45 ಟ್ರೈಲರ್ ಗಾಗಿ ಎಲ್ರು ವೇಟ್ ಮಾಡ್ತಾ ಇದ್ರೆ, ಮಲ್ಟಿ ಸ್ಟಾರ್ ಸಿನಿಮಾ 45 ಗಾಗಿ. ಓಕೆ, ನಾವು ಡೆವಿಲ್ ಬಗ್ಗೆ ಬೇಡ, 45 ಬಗ್ಗೆ ಬೇಡ, ಈಗ ನಾವು ಮಾರ್ಕ್ ಬಗ್ಗೆ ನೋಡೋಣ ಬನ್ನಿ. ಮಾರ್ಕ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದೆ ಗುರು. ಸುದೀಪ್ ಅವರ ಆಕ್ಷನ್, ಅವರ ಹೇರ್ ಸ್ಟೈಲ್, ಅವ್ರ ಫೈಟಿಂಗ್ ಸೀನ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಸಿನಿಮಾದ ಒನ್ ಲೈನ್ ಸ್ಟೋರಿ ನನ್ಗನ್ಸಿದ್ದು ಏನು ಅಂತಂದ್ರೆ, ಮಕ್ಕಳನ್ನ ಕಿಡ್ನಾಪ್ ಮಾಡ್ತಕ್ಕಂತ ಒಂದು ಗ್ಯಾಂಗ್. ಆ ಕಿಡ್ನಾಪ್ ಮಾಡಿದ ಮಕ್ಕಳನ್ನ ಏನ್ ಮಾಡ್ತಾರೆ, ಯಾಕೆ ಸಾಯಿಸಿ ಬಿಸಾಕ್ತಾರೆ ಅನ್ನೋದೇ ಒನ್ ಲೈನ್ ಸ್ಟೋರಿ. ಇಲ್ಲಿ ಸುದೀಪ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊತಾ ಇದಾರೆ. ಸೊ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಸಸ್ಪೆಂಡ್ ಆದ್ರೂ ಅವರು ಪೊಲೀಸ್ ಕರ್ತವ್ಯನ ನಿರ್ವಹಿಸ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ವೀರ ಮದಕರಿ ಸಿನಿಮಾದಲ್ಲೂ ಅವರು ಅದೇ ರೋಲ್ ನ ಮಾಡ್ಕೊಂತ ಬಂದ್ರು. ಇದ್ರಲ್ಲೂ ಕೂಡ ಅದೇ ಗತ್ತು, ಅದೇ ಗಮ್ಮತ್ತು, ಅದೇ ತಾಕತ್ತು, ಅದೇ ಡೈಲಾಗ್ ಡೆಲಿವರಿ. ಹೇಳ್ಬೇಕು ಅಂದ್ರೆ ಮಾರ್ಕ್ ವಿಜಯ್ ಮಾರ್ಕಂಡಯ್ಯ ನಿಜಕ್ಕೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಟ್ರೈಲರ್ ನ ಒಂದೊಂದು ಆಕ್ಷನ್ ಸೀನ್ಗಳು, ಆ ಒಂದು ಪೋಸ್ಟರ್ ನೋಡಿದೆ, ಪೋಸ್ಟರ್ ತುಂಬಾನೇ ಸಖತ್ತಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಡೆವಿಲ್ ಸಿನಿಮಾದಿಂದ ಹಬ್ಬ ಮಾಡ್ಕೊಂತ ಇರ್ತಕ್ಕಂತ ಅಭಿಮಾನಿಗಳಿಗೆ ಇವಾಗ ಮಾರ್ಕ್ ಸಿನಿಮಾದಿಂದ ಇನ್ನಷ್ಟು ಹಬ್ಬದ ವಾತಾವರಣ ಮೂಡಿದೆ ಸ್ಯಾಂಡಲ್ವುಡ್ ನಲ್ಲಿ ಅಂತ ಹೇಳ್ಬೋದು ಗುರು. ಈ ಮಾರ್ಕ್ ಸಿನಿಮಾದ ಟ್ರೈಲರ್ ಯಾವ ರೀತಿ ಇದೆ ಅಂದ್ರೆ, ಒಂದೊಂದು ಡೈಲಾಗ್ ಕೂಡ ಪಂಚಿಂಗ್ ಆಗಿದೆ ಡೈಲಾಗ್ಗಳು. ಹಾಗೆ ಒಂದು ಸೀನು ಎರಡೂ ಸಿನಿಮಾಗಳಿಗೆ ಅನ್ವಯಿಸೋ ರೀತಿ ಇದೆ ಇಬ್ಬರದು ಒಂದು ಸೀನು. ಆ ಸೀನ್ ನ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಆ ಸೀನ್ ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಗುರು, ಯಾವ ಸೀನು ಅನ್ನೋದನ್ನ. ಸೊ ಎರಡೂ ಕೂಡ ಒಂದೇ ರೀತಿಯಾಗಿ ಇರ್ತಕ್ಕಂಥ ಸೀನ್ ಅದು. ಆ ಕಡೆ ಡೆವಿಲ್ ಅಲ್ಲಿ, ಈ ಕಡೆ ಮಾರ್ಕ್ ಅಲ್ಲಿ ನೋಡ್ಬೋದು ನೀವು ಈ ವಿಡಿಯೋ ನೋಡ್ತಾ. ಹಾಗೆ ಮಾರ್ಕ್, ಏನ್ ಈ ಮಾರ್ಕ್, ಯಾರಿ ಮಾರ್ಕ್? ಪೊಲೀಸ್ ಆಫೀಸರ್ ಆಗಿರ್ತಕ್ಕಂಥ ಸುದೀಪ್ ಅವರು ಮಕ್ಕಳನ್ನ ಯಾಕೆ ಕಿಡ್ನಾಪ್ ಮಾಡ್ತಾ ಇದ್ರೆ, ಅವ್ರನ್ನ ಕಂಡಿಡಿಯದೆ ಇವರ ದೊಡ್ಡ ಉದ್ದೇಶ. ಅವ್ರನ್ನ ಕಂಡಿಡಿದು ಅವ್ರಿಗೆ ಶಿಕ್ಷೆ ಕೊಡೋದೇ ಇವರ ಉದ್ದೇಶ. ಹಾಗೆ ಒಬ್ಬ CM ಆಗೋದಕ್ಕೋಸ್ಕರ ಎಷ್ಟು ಕೊಲೆಗಳನ್ನ ಬೇಕಾದ್ರೂ ಮಾಡ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಅಟ್ಟಹಾಸ ಮೆರೆತಿರೋನ್ಗೆ ಮಾರ್ಕ್ ದೊಡ್ಡ ಸವಾಲಾಗಿ ಪರಿಗಣಿಸ್ತಾನೆ. ಆ ದೊಡ್ಡ ಸವಾಲಾಗಿ ಪರಿಗಣಿಸಿದ ಮಾರ್ಕ್ ಅವ್ರನ್ನ ಸದೆ ಬಡಿಯೋದಕ್ಕೆ ಅಂತ ಕಾಯ್ತಾನೆ, ಹೋರಾಡ್ತಾನೆ, ಕಿರ್ಚಾಡ್ತಾನೆ, ಕೊನೆಗೆ ಸದೆ ಬಡಿತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಗುರು. ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಮಾರ್ಕ್ ಸಿನಿಮಾದ ಟ್ರೈಲರ್ ನೋಡಿದ್ರೆ ಒಂದೊಂದು ಲೈನ್ ಅಲ್ಲೂ ಒಂದೊಂದು ಆಕ್ಷನ್ ದೃಶ್ಯಗಳು ಕಾಣ್ತಾ ಇರುತ್ತೆ. ಒಂದೊಂದು ಫ್ರೇಮ್ ಅಲ್ಲೂ ಸುದೀಪ್ ಅವರ ಆಕ್ಟಿಂಗ್ ಎದ್ದು ಕಾಣುತ್ತೆ. ಪಂಚಿಂಗ್ ಡೈಲಾಗ್ಗಳು ಕಿತ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ರಿಲೀಸ್ ಆಗಿರೋ ಟ್ರೈಲರ್ ಎಲ್ಲೆಲ್ಲೋ ಸಖತ್ ಯಶಸ್ಸನ್ನ ಕಾಣ್ತಾ ಇದೆ. ಕಿಚ್ಚ ಅಭಿಮಾನಿಗಳಿಗಂತೂ ತುಂಬಾನೇ ಹಬ್ಬ ಅಂತ ಹೇಳ್ಕೊಬಹುದು. ಯಾರ್ಯಾರು ಕಿಚ್ಚ ಅಭಿಮಾನಿಗಳಿದ್ರು ಅವರೆಲ್ಲ ನನ್ನ ವಿಡಿಯೋ ನೋಡ್ತಾ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾರ್ಕ್ ಅಂತ ಕಮೆಂಟ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ಕಿಚ್ಚ ಸುದೀಪ್ ಹೆಸರನ್ನ ಬರೆಯೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತೀನಿ. ಕಮೆಂಟ್ ಅಲ್ಲಿ ಯಾರ್ಯಾರು ಕಿಚ್ಚ ಅಭಿಮಾನಿಗಳು ಎಷ್ಟೆಲ್ಲ ಕಮೆಂಟ್ಸ್ ಮಾಡ್ತೀರಾ ಈ ವಿಡಿಯೋದಿಂದ ನನಗೆ ಗೊತ್ತಾಗ್ಬೇಕು. ಹಾಗಾಗಿ ಮಾರ್ಕ್ ಸಿನಿಮಾದ ಟ್ರೈಲರ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಮಾರ್ಕ್ ಅಭಿಮಾನಿಗಳು, ಕಿಚ್ಚ ಅಭಿಮಾನಿಗಳು ಖಂಡಿತ ಈ ವಿಡಿಯೋನ ಲೈಕ್ ಮಾಡೋ ಮೂಲಕ ಶೇರ್ ಮಾಡ್ಕೊಳ್ತಾ, ಹಾಗೆ ಕಮೆಂಟ್ ಅಲ್ಲಿ ಕಿಚ್ಚ ಅವರ ಬಗ್ಗೆ ಮಾಡೋದನ್ನ ಮಾತ್ರ ಮರಿಬಾರ್ದು. ಇದು ಮಾರ್ಕ್ ಸಿನಿಮಾದ ಹಬ್ಬ ಅಂತ ಹೇಳ್ಬೋದು, ಮಾರ್ಕ್ ಟ್ರೈಲರ್ ನ ಹಬ್ಬ ಅಂತ ಹೇಳ್ಬೋದು. ಇದೇ ತಿಂಗಳು 25ನೇ ತಾರೀಕು ಮಾರ್ಕ್ ಸಿನಿಮಾ ರಿಲೀಸ್ ಆಗುತ್ತೆ ಕ್ರಿಸ್ಮಸ್ಗೆ. ಸೊ ಈ ಸಿನಿಮಾನ ನೋಡೋದಕ್ಕೆ ಎಲ್ಲ ಕಿಚ್ಚ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರಿ ಅನ್ನೋದು ನನಗೆ ಗೊತ್ತು. ಹಾಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಹೊಡಿತಾ ಹೋಗಿ, ಎಷ್ಟು ಕಮೆಂಟ್ಸ್ ರೀಚ್ ಆಗುತ್ತೆ ಅಂತ ನಾನು ಕೂಡ ನೋಡ್ತಾ ಹೋಗ್ತೀನಿ. ಹಾಗೆ ಎಷ್ಟೆಲ್ಲ ಈ ಸಿನಿಮಾದ ಸ್ಟೋರಿಗಳು ಏನಿದೆ ಏನು ಅನ್ನೋದನ್ನ ನೀವು ಆನ್ಲೈನ್ ಅಲ್ಲಿ ಬರಿತಕ್ಕಂಥವ್ರು ಖಂಡಿತ ಬರಿಬೋದು. ಮಾರ್ಕ್ ಸಿನಿಮಾ ಹೇಗಿದೆ ಏನು ಅನ್ನೋದನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಬಹುದು ಟ್ರೈಲರ್ ನೋಡಿ. ಅಷ್ಟು ಸಖತ್ತಾಗಿದೆ ಟ್ರೈಲರ್ ಅಂತ ಹೇಳ್ಬೋದು. ಹಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಜನೀಶ್ ಬಿ ಲೋಕನಾಥ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿದೆ ಚಿಂದಿ ಗುರು. ಮ್ಯಾಕ್ಸ್ ಆದ್ಮೇಲೆ ವಿಜಯ್ ಕಾರ್ತಿಕೇಯನ್
ಮತ್ತೆ ಮಾರ್ಕ್ ಅನ್ನೋ ಸಿನಿಮಾದಿಂದನೇ ರೀ ಎಂಟ್ರಿ ಆಗ್ತಾ ಇದಾರೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯನ್. ಅದು ಕಿಚ್ಚ ಸುದೀಪ್ ಅವ್ರಿಗೋಸ್ಕರನೇ ಮಾಡಿರ್ತಕ್ಕಂಥ ಸಿನಿಮಾ ಅಂತ ಹೇಳ್ಬೋದು. ಸೊ ಈ ಟ್ರೈಲರ್ನ ನಾನ್ ನೋಡಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ಬಿಡಿ. ಒಂದು ಸಬ್ಸ್ಕ್ರೈಬ್ ಕೂಡ ಖಂಡಿತ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. 45 ಸಿನಿಮಾದ ಟ್ರೈಲರ್ ಲಾಂಚ್ ಆದ್ಮೇಲೆ ಅದನ್ನ ರಿವ್ಯೂ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ನೋಡ್ತಾ ಇರಿ ನನ್ನ ಚಾನೆಲ್ನ. ಧನ್ಯವಾದಗಳು. ಶುಭ ದಿನ ಗುರು.